ಗುರುಜಿ, ನಾವೆಲ್ಲರೂ ಈ ಒಂದು ವಿಭಾಗಕ್ಕೆ ಕಾತರವಾಗಿ ಕಾಯ್ತಿರ್ತೀವಿ. ಅಂದ್ರೆ ವಾಸ್ತುವಿನ ಬಗ್ಗೆ ಇವತ್ತೇನ್ ಹೇಳ್ತಿದ್ದಾರೆ ಗುರುಜಿ ಅಂತ ವೀಕ್ಷಕರ ಪರವಾಗಿ ಇವತ್ತು ಶಿವಂ ವಾಸ್ತುಲಿ ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದೀನಿ. ವೀಕ್ಷಕರೇ, ಸಾಧಾರಣ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನೋಡಿಕೊಂಡು, ಸಂಕ್ಷಿಪ್ತವಲ್ಲದೆ ಸುಮಾರಾಗಿ ಅನ್ಕೋಬಾರ್ದು, ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳುವಂಥ ವಿಚಾರಗಳು ಬಹಳಷ್ಟು ಇರುತ್ತೆ. ಅದಕ್ಕೆ ಇವತ್ತಿನ ವಿಚಾರಕ್ಕೆ ಆ ದೇವತೆಗಳನ್ನ ಸ್ವಾಗತಿಸ್ಕೊಳ್ಳೋಣ, ಶಿವನ್ನ ಆಧರಿಸ್ಕೊಳ್ಳೋಣ, ಪರಿಪೂರ್ಣವಾಗಿ ವಾಸ್ತುಪುರುಷಕ್ಕೆ ನಮಸ್ಕಾರ ಮಾಡೋಣ. ಬನ್ನಿ ವೀಕ್ಷಕರೇ. ವಾಸ್ತುಪುರುಷನಿಗೆ ಪರಿಪೂರ್ಣವಾದ ಸ್ವಾಗತ, ಪರಮೇಶ್ವರನಿಗೆ ಸಂಪೂರ್ಣವಾದ ಸ್ವಾಗತ. ಇವತ್ತಿನ ದಿವಸ ನಾವು ಈ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೀವನದಲ್ಲಿ ಆಯಾ ಪಾಯ ಅಂತ ಇವತ್ತಿನ ಒಂದು ಮುಖ್ಯ ಉದ್ದೇಶವನ್ನು ಮಾತಾಡೋಣ. ಈ ಆಯಾ ಪಾಯ ಅಂದರೆ ಪಾಯವನ್ನು ಯಾವತ್ತೂ ಭದ್ರವಾಗಿ ಹಾಕಬೇಕು. ಪಾಯವನ್ನು ಹಾಕಬೇಕಾದ್ರೆ ಒಂದು ಕಟ್ಟಡ ಒಂದು ಕಟ್ಟಡ ಒಂದು ಕಟ್ಟಡ, ಹೀಗೆ ಒಂದೊಂದು ಅಂಕಣವನ್ನು ಕಟ್ಕೊಂಡು ಮೇಲೆ ಬಂದಾಗ 7 ಅಡಿಗಳು ವಿಶೇಷವಾಗಿ ಆಳವಾಗಿದ್ದಾಗ ಆ 7 ಅಡಿಗಳೇ 9 ಅಂಗಳ ಗೋಡೆಯನ್ನು ನಾವು ಕಟ್ಕೊಳ್ತಾ ಬರ್ತೀವಿ. ಈ 9 ಅಂಗಳ ಕುಜನ ಸಂಬಂಧ. ಕುಜನಿಗೆ ಅಂದರೆ ಸ್ಥಿರವಾಗಿರ್ತಕ್ಕಂಥ ಭೂಮಿ ಒಳಗಡೆ ಕುಜನು ಸೇರಿದ್ರೆ ಯಂತ್ರ ಸ್ವರೂಪ ಅಂತ ಕರಿತೀವಿ. ಒಂದು ಮನೆ ಕಟ್ಟಡ ನಿರ್ಮಾಣಕ್ಕೆ ಯಂತ್ರ ಸ್ವರೂಪವಾಗಿ ಯಂತ್ರವನ್ನು ಹಾಕಬೇಕು ಅಂತ ಹೇಳ್ತೀವಿ. ಆ ಯಂತ್ರವನ್ನು ಯಾರೂ ಹಾಕೋದೇ ಇಲ್ಲ. ಸರಿಯಾಗಿ ಗಮನ ಇಟ್ಕೊಳ್ಕೊಳ್ಳಿ. ಇದುವರ ತನಕ ಯಾರು ನಿಮ್ಗೆ ಹೇಳದೇ ಇರತಕ್ಕಂಥ ರಹಸ್ಯಗಳು, ಆದರೆ ಎಲ್ಲರೂ ಮಾಡ್ತಕ್ಕಂಥವ್ರು ಬಹಳ ಜನ ಮುಚ್ಚಿಟ್ಟಿರ್ತಕ್ಕಂಥ ರಹಸ್ಯಗಳನ್ನ ನಿಮಗೆ ಹೇಳ್ತೀನಿ. ಇದನ್ನು ಬಯಲ್ಪಡಿಸ್ತೀವಿ. ಪ್ರಪ್ರಥಮ ಬಾರಿಗೆ ಯಾರು ಹೇಳದೇ ಇರೋದನ್ನು ನಿಮ್ಗೆ ಹೇಳ್ತೀನಿ, ಕೇಳಿ. ಸಾಧಾರಣವಾಗಿ ನಾವು ಈ ಭೂಮಿ ಪೂಜೆಯನ್ನು ಮಾಡಿದ ಮೇಲೆ, ಗುದ್ಲಿ ಪೂಜೆ ಮಾಡಿದ ಮೇಲೆ ಪಾಯವನ್ನು ಹಾಕಕ್ಕೆ ಮೊದಲು ಸೈಜ್ ಕಲ್ಲನ್ನು ಎತ್ತಿಡಿ ಅಂತ ಹೇಳಿದೆ. ದೇವಮೂಲೆಯಲ್ಲಿ ನೀವು ಒಂದು ಮತ್ಸ್ಯಯಂತ್ರ ಬರ್ಕೊಳ್ಳಿ. ಮತ್ಸ್ಯಯಂತ್ರ, ಈ ಮತ್ಸ್ಯಯಂತ್ರ ಅಂದರೆ ಮೀನು. ಜೀವನದಲ್ಲಿ ಒಂದು ಮೀನು ಯಾವತ್ತೂ ನಮ್ಮ ದೋಷಗಳನ್ನು ತೆಗೆದುಹಾಕತ್ತೆ. ತೆಗೆದುಹಾಕಕ್ಕೆ ಪರಿಪೂರ್ಣವಾಗಿ ಮೀನು ಆ ದೋಷಗಳನ್ನ ತಿಂದುಬಿಡುತ್ತೆ. ಅದಕ್ಕೆ ಮೀನಾಕ್ಷಿ ಅಂತ ಕರೀತಾರೆ. ಒಂದ್ಸಲಿ ಪಾಂಡುರಾಜ ಅಂತ, ಈ ಪಾಂಡುರಾಜ ಮೀನಾಕ್ಷಿಯ ತಂದೆ. ಎಲ್ಲಿ ಮೊದಲೇ ಮೀನಾಕ್ಷಿ ತಂದೆ. ಇವಳಿಗೆ ಮೀನಾಕ್ಷಿ ಅಂತ ಹೆಸರಿಟ್ಟಿದ್ದೆ ಏನಕ್ಕೆ ಅಂದರೆ ಮೀನಿನ ಅಕ್ಷಿ, ಕಣ್ಣು. ಅದಕ್ಕೋಸ್ಕರ ಒಂದ್ಸಲಿ ತೋಟಕ್ಕೆ ಹೋಗಿದ್ರು. ಅವರ ಕಾಲದ ನಿರ್ಣಯ ಬಂದುಬಿಡ್ತು. ಇನ್ನೇ ನಾನು ವಯಸ್ಸಾಯಿತು, ಹೋಗಬೇಕು ಅನ್ನೋ ಸಮಯ ಬಂತು. ಅಧಿಕಾರವನ್ನು ಕೊಡಬೇಕು. ಅಧಿಕಾರವನ್ನು ಯಾರಿಗೆ ಕೊಡೋಣ? ಇಂಥ ಒಂದು ಗಂಭೀರ ಸಮಸ್ಯೆ ಇದೆ. ಈ ಗಂಭೀರ ಸಮಸ್ಯೆಗೆ ಏನು ಪರಿಷ್ಕರಣ ಕೊಡೋಣ ಅಂದಾಗ ಊರಿನಲ್ಲೆಲ್ಲ ಒಂದು ವಿಶೇಷವಾದ ಒಂದು ಅನುಕಂಪ ಸೂಚಿಸ್ಕೊಂಡಾಗಿ ಯೋಚನೆ ಮಾಡ್ತಿರ್ತಾರೆ. ಜಗತ್ತಲ್ಲಿ ಒಂದು ದಿವಸ ಇದಕ್ಕೆ ಸಮಯ ಬಂತು ಅನ್ನೋದಕ್ಕೆ ತೋರಿಸ್ಕೊಡೋಕ್ಕೆ ಪ್ರಕೃತಿ ಸಾಥ್ ಕೊಡುತ್ತೆ. ಯಾವತ್ತು ಕೊಡುತ್ತೆ ಅಂದರೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ತೋಟದ ಭಾರದಲ್ಲಿ. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಕಾಪಾಡಿ ಅಂತ ಹೇಳಿ ಎಲ್ಲ ಊರು ಜನಗಳು ಓಡಿ ಬರ್ತಾ ಇದ್ರು. ಏನು ಓಡಿ ಬರ್ತಾ ಇದ್ದಾರೆ ಆ ಕಡೆಯಿಂದ, ತೋಟದ ಕಡೆಯಿಂದ? ಮಹಾರಾಜರು ನೋಡಿದ್ರು. ಹಿಂಬದಿ ತೋಟದಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಆದರೆ ಪರಿಪೂರ್ಣವಾಗಿ ಶ್ರವಣ ಮಾತ್ರ, ಕಿವಿ ಕೊಟ್ಟು ಕೇಳ್ತಾ ಇರತಕ್ಕಂಥ ವಿಚಾರ. ದೂರದಿಂದ ನೋಡಿದ್ರು, ಮೇಲೆ ಹತ್ತು ನೋಡೋಣ ಅಂಥೇಳಿ ಅವರು ಆ ಮೆಟ್ಟಲು ಹತ್ತಿ ಮೇಲ್ಭಾಗದಲ್ಲಿ ನೋಡಿದಾಗ ದೂರದಲ್ಲಿ ಒಂದು ಆನೆ ಅಟ್ಟಿಸ್ಕೊಂಬರ್ತಾ ಇದೆ. ಗಂಭೀರವಾದ ಆನೆ. ಅದು ದೊಡ್ಡ ಮಾಹುಟವನ್ನು ತುಳಿದು ಹಾಕಿ ಅವನಿಂದ ಓಡಿ ಬರ್ತಾ ಇರ್ತಕ್ಕಂಥ ಆನೆ. ಈ ಆನೆ ಎಷ್ಟು ವೇಗವಾಗಿ ಬರ್ತಿದೆ ಅಂದರೆ ಯಾರು ಅಡ್ಡ ಸಿಕ್ಕಿದ್ರೆ ನರ್ಕೊಂಡು ಹೊಟ್ಟೋಗ್ತಾ ಇದ್ದಾರೆ. ಯಾರ್ಯಾರು ಸಿಕ್ಕಿದ್ದಾರೆ ಅಪ್ಪಚ್ಚಿ. ಆ ಥರ ಈ ವೇಗದಲ್ಲಿ ಬರ್ತಾ ಇರ್ತಕ್ಕಂಥ ಆನೆ, ದೊಡೂತಿ ಆನೆ. ಆನೆಗಳಲ್ಲೇ ವಿಶೇಷ ಅಂದರೆ ಆ ಕಾಲದಲ್ಲಿ ಆನೆಗಳು ನೋಡ್ಬೇಕು ನೀವು, ಬಹಳ ಬಿಳಿ ಶ್ವೇತ. ಅದಕ್ಕೆ ಬಿಳಿಗಿರಿ ರಂಗನಾಯ ಬೆಟ್ಟದಲ್ಲಿ ಇವತ್ತಿಗೂ ಸಾಕ್ಷಿ ರೂಪ ಆನೆಗಳು, ಬಿಳಿ ಆನೆಗಳಿತ್ತು ಅಂತ ಸಾಕ್ಷಿಂತವಾಗಿದೆ, ಜೀವಂತ ಸಾಕ್ಷಿ ಇದು. ಅದಕ್ಕೆ ಅಂಥ ಒಂದು ಆನೆಗಳು ಆ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಬಿಳಿ ಆನೆ ಹಿಂಗೆ ಬರಬೇಕಾದ್ರೆ ಎಷ್ಟು ಚೆನ್ನಾಗೈತೆ ಆ ಒಡವೆಗಳೆಲ್ಲ ಹಾಕ್ಕೊಂಡು. ಈ ಆನೆ ಇದ್ದಕ್ಕಿದ್ದ ಹಾಗೆ ಮದ ಬಂದ್ಬಿಡ್ತಲ್ಲ, ಏನಕ್ಕೆ ಅಟ್ಟಿಸ್ಕೊಂಬರ್ತಿದೆ ಗೊತ್ತಾಗಿಲ್ಲ. ಇದನ್ನ ಯಾರೋ ಕಾಪಾಡ್ತಾರ ಅಂದರೆ ಇವ್ರು ಈ ಕಡೆ ನೋಡ್ಬಿಟ್ಟು ನಡಿ ಹೋಗೋಣ ಅಂತ ತಕ್ಷಣ ಹಿಂಗೆ ಹೊರಡಬೇಕು. ತಕ್ಷಣದಲ್ಲಿ ನೋಡ್ತಾರೆ, ದೂರದಲ್ಲಿ ಒಂದು ಪುಟ್ಟ ಹೆಣ್ಣು ಮಗಳು ಆ ಕಡೆ ಬಂದು ಹೇ ನಿಂತ್ಕೋ ಅಂತಾಳೆ. ಯಾರು ಅಂತ ಮಹಾರಾಜರು ಹೀಗೆ ದೂರದಿಂದ ದುರ್ಬೀನ್ ತಗೊಂಬ ಅಂಥೇಳಿ ಆ ಸೇನಾಧಿಪತಿಗೆ ಆರ್ಡರ್ ಮಾಡ್ತಾರೆ. ದುರ್ಬೀನಿಂದ ನೋಡ್ತಾರೆ. ನೋಡಿದ ತಕ್ಷಣ ಇವ್ರ ಮಗಳು ಮೀನಾಕ್ಷಿ. ಆ ಮೀನಾಕ್ಷಿನ ಹೆಸರು ಇಟ್ಟಿರಲಿಲ್ಲ, ಆದರೆ ಪರಿಪೂರ್ಣತೆ ಅಂದರೆ ನೋಡ್ತಾರೆ. ಅವಳು ಗಂಡು ಬೇರಂಡಿ ಥರ. ಗಂಡು ಬೇರಿ ಭಾಳ ಧೈರ್ಯಶಾಲಿ. ಯಾಕೆಂದರೆ ಅವಳಿಗೆ 3 ಸ್ತನಗಳಾಗಿರ್ತಕ್ಕಂಥವಳು. ಇವಳಿಗೆ ಒಂದು ಪರಿಕಲ್ಪನೆ ಏನು ಅಂದರೆ ಎಲ್ಲಿ ನಿಂತರೂ ಯಾರನ್ನ ಬೇಕಾದ್ರೂ ಎದುರಿಸ್ತಾಳು. ಆನೆನ ನಿಂತ್ಕೋ ಅಂದ್ಲು. ಆ ನಿಂತ್ಕೊಂಡ ತಕ್ಷಣಕ್ಕೆ ಆನೆ ಸುಮ್ಮನೆ ನಿಂತ್ಕೊಂಡ್ಬಿಡೋದ? ಎಷ್ಟು ಜನ ಅಟ್ಟಿಸ್ಕೊಂಬರ್ತಾ ಇರೋದು. ಎಷ್ಟೇ ಆದರೂ ಜಗನ್ಮಾತೆ ಅಲ್ವೇ ಅವಳು. ಹಾಗೆ ನಿಂತ್ಕೊ ಅಂದ ತಕ್ಷಣ ನಿಂತ್ಕೊಂಡ್ಬಿಟ್ಟಿದೆ ಆನೆ. ಅದಕ್ಕೆ ಭಯ ಬಂದು ಹಾಗೆ ನಿಂತ್ಕೊಂಡ್ಬಿಡುತ್ತೆ, ಹೀಗೇ ತೂಗ್ತಾ ಇರುತ್ತೆ. ಇನ್ನೊಂದು ಸಲಿ ಈ ಕಡೆ ಬಂದ್ಯಾ ಜೋಕೆ, ನಡೆಯಾಚೆ ಅಂದ್ಲು.
ಆವಾಗ ಅವಳೇನು ಮಾಡ್ತಾಳೆ, ಹೀಗೆ ಕೈ ಇಟ್ಕೊಂಡು ಅದನ್ನು ತಳ್ತಾಳೆ. ತಳ್ಳಿದಾಗ ಇವಳಿಗೆ ಇರ್ತಕ್ಕಂಥ ಶಕ್ತಿನ ನೋಡಿದಾಗ, ಈ ಜನಗಳು ಓಡ್ತಾ ಇದ್ದದ್ದು ನೋಡಿದಾಗ ಇವರಿಗೆ ಒಂದು ಆಶ್ಚರ್ಯವಾಯಿತು. ಅಬ್ಬಾ, ಹಾಗಾದರೆ ನನ್ನ ಜವಾಬ್ದಾರಿ ಕಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಚಿಕ್ಕ ಹುಡುಗಿ ಅಂದ್ಕೊಂಡೆ, ಆದರೆ ಇವಳು ನಿಜವಾಗ್ಲೂ ಜನಗಳನ್ನ ಕಾಪಾಡ್ತಾಳೆ, ನನ್ನ ರಾಜ್ಯನ ಸುಭಿಕ್ಷವಾಗಿ ನೋಡ್ಕೊತಾಳೆ, ಖಂಡಿತ ಸಾಧ್ಯ. ಆದರೆ ಇವಳಿಗೊಂದು ಹೊಸರಿರಬೇಕು ಅಂಥೇಳಿ ತಿರುಗಿ ಆ ಮೆಟ್ಲು ಇಳಿದು ಆ ದುರ್ಬೀನನ್ನು ಸೇನಾಧಿಪತಿ ಕೊಟ್ಟು ಈ ಕಡೆ ಬರ್ತಾ ಇರ್ತಾರೆ. ಆ ತೋಟದ ಕೊಳದಲ್ಲಿ ಒಂದು ಸ್ವಲ್ಪ ನೋಡ್ತಾರೆ, ಒಂದು ಮೀನು ತನ್ನ ಮಕ್ಕಳನ್ನೆಲ್ಲ ಅಲ್ಲಿ ಓಡಾಡ್ತಿದ್ದಾಗ ತಾನೇ ಸುತ್ತಿ 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 ಬರ್ತಾ ಇದೆ. ಹೀಗೇ ಸುತ್ಕೊತಾ ಇದೆ ಆ ಕೊಳದಲ್ಲಿ. ಏನು ಸುತ್ತಾ ಇದೆಯಲ್ಲ ಅಂತ ನೋಡಿದಾಗ ಆ ಕಣ್ಣಲ್ಲೇ ಹೀಗೆ ನೋಡ್ತಾ ಇರ್ತದು, ತನ್ನ ಮಕ್ಕಳನ್ನ ಕಣ್ಣಲ್ಲೇ ನೋಡ್ಕೊಂಡು ಸುತ್ತತ್ತೆ. ಮಕ್ಕಳು ಅಕಸ್ಮಾತ್ ಅಲ್ಲಿ ಏನು ಅಂದರೆ ಒಂದು ಕಾರಂಜಿ ಹೀಗೆ ಹಾಡ್ತಾ ಇರುತ್ತೆ, ಆ ಕಾರಂಜಿಲಿ ಎಲ್ಲಾದರೂ ಮಕ್ಕಳು ಹೊಟ್ಟೋಗತ್ತಲ್ಲ ಅಂದ್ಬಿಟ್ಟು ಹೀಗೆ ಸುತ್ತಕೊಂಡೇ ಈ ಕಡೆ ಕರ್ಕೊಂಬರುತ್ತೆ, ತಿರುಗಿ ಆ ಕಡೆ ಹೋಗುತ್ತೆ, ತಿರುಗಿ ಸುತ್ತಕೊಂಡೇ ಕರ್ಕೊಂಬರುತ್ತೆ. ಅಂದರೆ ಎಷ್ಟು ವೇಗವಾಗಿ ಮೀನುಗಳು ಎಲ್ಲರನ್ನೂ ಕಾಪಾಡಬಲ್ಲದು. ಮೀನಿನ ಅಕ್ಷಿಯನ್ನು ನೋಡ್ತಕ್ಕಂಥ ವಿಚಾರದಲ್ಲಿ ಮಕ್ಕಳನ್ನ ಕಾಪಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಅಂದರೆ ಎಂಥ ಒಂದು ಕಷ್ಟ ಬಂದ್ರೂ ಅದನ್ನು ತಡೆಯೋ ಶಕ್ತಿ ಇದೆ ಅಂತ ಆ ಮುಖಾಂತರ ಮಹಾರಾಜರು ನೋಡಿ ಮೀನಿನ ಅಕ್ಷಿ ಆಗಿರೋದ್ರಿಂದ ಮೀನಾಕ್ಷಿ ಅಂತ ನಾಮಕರಣ ಮಾಡೋಣ ಅಂಥೇಳಿ ಪಟ್ಟಕ್ಕೆ ಬಂದು ಆವತ್ತು ದಿವಸ ಸಭೆ ಕರೀತಾರೆ, ಮೀನಾಕ್ಷಿ ನಾಮಕರಣವನ್ನು ಮಾಡ್ತಾರೆ. ಆವತ್ತೇ ಆ ಪಟ್ಟದ ಕತ್ತಿಯನ್ನು ಅವಳ ಕೈ ಒಪ್ಪಿಸ್ತಾರೆ. ಅವತ್ತು ಹೇಳಿದ್ರು, ಈ ರಾಜ್ಯದಲ್ಲಿ ಈಶಾನ್ಯ ಮೂಲಕ್ಕೆ ಇಡೀ ಜಗತ್ತಿನ ಈ ಮಧುರೈ ಪಕ್ಷದಲ್ಲಿ ಆ ಮಧುರೈ ಮೀನಾಕ್ಷಿ ಅಂತ ಹೆಸರಿಡೋಣ, ಅಲ್ಲಿ ಆ ಪಟ್ಟವನ್ನು ಕೂಡಿಸಿ ಆ ಮೀನಿನ ಅಂಶದಲ್ಲಿ ಅಲ್ಲಿ ಮೀನಾಕ್ಷಿ ಅಂತ ಹೆಸರಿಟ್ಬಿಟ್ಟು ಅವಳ ಒಂದು ಶಿಲೆಯನ್ನು ಇಡೋಣ ಅಂದರು. ಆಗ ಆ ಶಿಲೆಯನ್ನು ಇಟ್ಟು ದೊಡ್ಡ ಮೀನು ಆ ಕೊಳದವನ್ನು ಕಟ್ಟಿ ಈಶಾನ್ಯ ಭಾಗದಲ್ಲಿ ಆ ಮೀನಾಕ್ಷಿ ಅಂತ ನಾಮಕರಣವನ್ನು ಹೆಸರಾಗಿ ದೊಡ್ಡದಾಗಿ ಅಂಕಿತಾರ್ಪಣೆ ಮಾಡಿದ್ರು. ಅವತ್ತಿಂದ ಹೇಳಿದ್ರು, ಈ ಈಶಾನ್ಯ ಭಾಗದಲ್ಲಿ ಮಧುರೈಯಲ್ಲಿ ಇವತ್ತಿಗೂ ಆ ಮೀನಾಕ್ಷಿಯನ್ನು ನೋಡ್ತಕ್ಕಂಥ ಹೆಸರು ಕೆರಡೆ ಪಾತಾಳದಲ್ಲಿ ಮೀನಾಕ್ಷಿಯ ಯಂತ್ರ ಇದೆ, ಅದಕ್ಕೋಸ್ಕರ ಅದನ್ನು ಮತ್ಸ್ಯಯಂತ್ರ ಅಂತ ಕರೆದ್ರು. ಈ ಮತ್ಸ್ಯಯಂತ್ರ ಇದ್ರೆ ಇಡೀ ಜಗತ್ತಿನ ದೋಷಗಳು ಅದನ್ನು ತೆಗೆದು ತಿಂದುಬಿಡುತ್ತೆ. ಇಷ್ಟು ಸಾಕ್ಷಿ ರೂಪ. ಅದಕ್ಕೋಸ್ಕರ ಆವತ್ತಿನಿಂದ ಗೃಹದಲ್ಲಿ ಯಾವುದೇ ಒಂದು ದೋಷವಿದ್ದರೆ ಮೀನಾಕ್ಷಿ ಯಂತ್ರ ಇವತ್ತಿಗೂ ನಾವು ನೋಡ್ಬೋದು. ಹಳೇ ದ್ರಾವಿಡನ್ನು, ಆರ್ಯನ್ನು, ಇವರುಗಳೆಲ್ಲ ಚೋಳರು ಇವರೆಲ್ಲ ಏನು ಮಾಡಿದ್ರು, ಮಹಾರಾಜರ ಕಾಲದಿಂದನೇ ಈ ಮೀನಿನ ಮತ್ಸ್ಯ ದೋಷಗಳು ನಮ್ಮ ದೋಷಗಳೆಲ್ಲ ತಿನ್ಬಿಡುತ್ತೆ ಅನ್ನೋದು ಸಾಕ್ಷಿ ರೂಪ. ಅದಕ್ಕೆ ಮತ್ಸ್ಯಾವತಾರದಲ್ಲಿ ಏನಿದೆ ಅದು ಸಾಕ್ಷಾತ್ ಮಹಾವಿಷ್ಣು, ವಿಷ್ಣು ಅಂಶದಲ್ಲಾಗಿರ್ತಕ್ಕಂಥವಳೆ ಇವಳು ದುರ್ಗಾ, ಮೀನಾಕ್ಷಿ ಅಂತ ಹೆಸರು ನಾಮಕರಣ. ಅದಕ್ಕೋಸ್ಕರ ಈ ಒಂದು ವಂಶ ಪರಿಪೂರ್ಣವಾಗಿ ಎಲ್ಲ ದೋಷಗಳು ತಿಂದುಬಿಡುತ್ತೆ ಅಂದರೆ ಆ ಮತ್ಸ್ಯಯಂತ್ರನ ಸೃಷ್ಟಿ ಮಾಡಿದ್ರು. ಆ ಒಂದು ಮತ್ಸ್ಯಯಂತ್ರ ಇವತ್ತಿಗೂ ಜೀವಂತವಾಗಿದೆ, ಸಾಕ್ಷಿಯಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಆ ಮತ್ಸ್ಯಯಂತ್ರ ಈಶಾನ್ಯ ಭಾಗಕ್ಕೆ ಪ್ರತಿಷ್ಠಾಪನೆ ಮಾಡಿದಾಗ ಅದು ಪಾಯದಲ್ಲೇ ಹಾಕಬೇಕು. ಅದಕ್ಕೆ ಏನು ಮಾಡಬೇಕು, ಪಾಯ ಚೆನ್ನಾಗಿರಿ, 7 ಅಡಿ ಕಟ್ಟಕ್ಕೆ ಮೊದಲು ಆ ಪಾಯದ ಮೊದಲನೇ ಕಲ್ಲಿಟ್ಟಕ್ಕೆ ಮೊದಲು ಅಲ್ಲಿ ಈಶಾನ್ಯಕ್ಕೆ ಇಡಬೇಕು. ಈ ಈಶಾನ್ಯದಲ್ಲಿ ಇಡಬೇಕಾದ್ರೆ ಆ ಮತ್ಸ್ಯಯಂತ್ರವನ್ನು ತಗೋಬೇಕು, ಹಾಲಲ್ಲಿ ಬಹಳ ಚೆನ್ನಾಗಿ ತೊಳೆದು ಅಭಿಷೇಕವನ್ನು ಮಾಡಬೇಕು. ಈ ಮತ್ಸ್ಯಯಂತ್ರಕ್ಕೆ ಬೇಕಾಗಿರತಕ್ಕಂಥದ್ದು ಷೋಡಶೋಪಚಾರ ಪೂಜೆ, ಅಂದರೆ 16 ದೇವಿಗಳ ಸ್ಮರಣೆ ಮಾಡ್ಕೋಬೇಕು. ಈ 16 ದೇವಿಗಳು ಏನು ಎತ್ತ ಅನ್ನೋದು ರಹಸ್ಯ, ಆದರೆ ಪ್ರತಿಷ್ಠಾಪನೆ ಮಾಡೋದು ಸತ್ಯ. ಪ್ರತಿಷ್ಠಾಪನೆ ಮಾಡೋ ರಹಸ್ಯದ ಮೂಲ ಮಂತ್ರಗಳು ಹೀಗೆ ಮಾಧ್ಯಮದಲ್ಲಿ ಎಲ್ರಿಗೂ ಹೇಳಕ್ಕೆ ಸಾಧ್ಯವಿಲ್ಲ. ಆದರೆ ಆ ಮಂತ್ರಗಳನ್ನು ಏಕಾಚಿತ್ತವಾಗಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಬೇಕು ಅಂದರೆ ಬಂದು ಕೇಳ್ತಕ್ಕಂಥ ವಿಚಾರಗಳಿಗೆ ಕೊಡ್ತೀನಿ. ಅದು ಉಪದೇಶ ಮಾಡೇ ಕೊಡಬೇಕಾದ ಮಂತ್ರಗಳು. ಹಾಗೇ ಸುಮ್ಮನೆ ಕೊಟ್ಬಿಟ್ರೆ ಪ್ರಯೋಜನವಿಲ್ಲ. ಆದರೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪ್ರತಿಷ್ಠಾಪನೆ ಹೇಗೆ ಮಾಡ್ಕೋಬೇಕು, ಕ್ರಮಬದ್ಧವಾಗಿ ನೀವು ನೋಡಬೇಕು. ಅದನ್ನು ಹಾಲಭಿಷೇಕ ಮಾಡಿಸಿ, ಆ ಹಾಲಭಿಷೇಕದ ಜೊತೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅದಕ್ಕೆ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಷ್ಟನ್ನೆಲ್ಲ ಆಗಿ ಆ ಬೆಲ್ಲದ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಪಾನಕವನ್ನು ಅದಕ್ಕೆ ಹಾಕಿ ಎಲ್ಲ ಪ್ರೋಕ್ಷಣೆ ಮಾಡಿ ಮೀನು ಯಂತ್ರಕ್ಕೆ ಷೋಡಶೋಪಚಾರ ಪೂಜೆ, ಅಂದರೆ 16 ದೇವಿಗಳ ಸ್ಮರಣೆ ಮಾಡ್ಕೋಬೇಕು. ಮೊದಲಾಗಿ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ, ದುರ್ಗಾ ಪರಮೇಶ್ವರಿ ನಮಃ ಅಂತ ಹೇಳಬೇಕು. ಭೂದೇವಿ ಸ್ಮರಣೆ ಮಾಡ್ಕೋಬೇಕು. ಮಹಾದೇವಾಂದ ದೇವತೆಗಳಾಗಿರ್ತಕ್ಕಂಥ ಮಹಾಗಣಪತಿನ ಮೊದಲೇ ಸ್ಮರಣೆ ಮಾಡ್ಕೋಬೇಕು. ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೋಬೇಕು. ಯಾಕಂದರೆ ಭೂಮಿಯಲ್ಲಿ ಕುಸ್ತು ಹೋಗಬಾರ್ದು, ಅದಕ್ಕೆ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೋಬೇಕು. ಗಟ್ಟಿಯಾಗಿರ್ತಕ್ಕಂಥ ಈ ಕಲ್ಲು ಬರ್ತಕ್ಕಂಥದ್ದೇ ಯಾರಿಂದ, ವಿಶ್ವಕರ್ಮನಿಂದ. ಆ ವಿಶ್ವಕರ್ಮ ಆರ್ಕಿಟೆಕ್ಟ್ ಅಂತ ಕರಿತೀವಿ. ಇಡೀ ದೇವತಾ ಕುಲಕ್ಕೇನೆ ಆ ವಿಶ್ವಕರ್ಮನಾಗಿರ್ತಕ್ಕಂಥವನು ಅವನೇ ಆರ್ಕಿಟೆಕ್ಟ್, ಅವನ್ನ ಸ್ಮರಣೆ ಮಾಡ್ಕೋಬೇಕು. ಪರಮಾತ್ಮ ವಿಶ್ವಕರ್ಮ ಬಹಳ ಸಂತೋಷ. ಪರಮೇಶ್ವರ ಈಶಾನ್ಯದಲ್ಲಿ ವಾಸವಾಗಿರ್ತಾನೆ, ತಂಪಾಗಿರ್ತಾನೆ, ವಾಸ್ತುಪುರುಷ ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಅವರಿಬ್ಬರ ಸ್ಮರಣೆ ಮಾಡ್ಕೋಬೇಕು. ಎಲ್ಲ ಅಷ್ಟದಿಕ್ಪಾಲಕ ಸ್ಮರಣೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಆ ಕಲ್ಲನ್ನು ಸೈಜ್ ಕಲ್ಲಲ್ಲಿ ಇಡಬೇಕು. ಅಲ್ಲಿಂದ ಸ್ಟಾರ್ಟ್ ಆಗಿ ಪಾಯವನ್ನು ಮುಗಿಸ್ಬೇಕು. ಫಸ್ಟ್ ಪಾಯ ಮುಗೀತು ಅಂದರೆ 1 ರೌಂಡ್ ಪಾಯ 1 ಅಂಕಣ ಕಟ್ಟಿದ್ರಿ. 7 ಅಂಕಣ ಕಟ್ಟಬೇಕು. ಆ 7 ಅಂಕಣದಲ್ಲಿ ಮೊದಲನೇ ಅಂಕಣ ಆಯಿತು. 2ನೇ ಅಂಕಣಕ್ಕೆ 2ನೇ ಪ್ರತಿಷ್ಠಾಪನೆ ಎಲ್ಲಿ, ಈಶಾನ್ಯದಿಂದ ಹಿಂಬದಿಯಲ್ಲಿ. ಅದು ಯಾವ ಜಾಗ ಏನು ಅಂತ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಪ್ರತಿ ದಿನ ಕಾರ್ಯಕ್ರಮದಲ್ಲಿ ಶಿವಂ ವಾಸ್ತು ತಾಳ್ಮೆನೂ ಬೇಕು. ಗುರುಜಿ, ಇವತ್ತು ತಿಳಿಸ್ಕೊಡ್ತಿದ್ರಿ ಒಂದು ವಿಶೇಷ ಮಾಹಿತಿಯನ್ನ. ಅದು ಪಾಯವನ್ನ ಹಾಕೋಕ್ಕೂ ಮುನ್ನ ಈಶಾನ್ಯ ದಿಕ್ಕಿನಲ್ಲಿ ಮತ್ಸ್ಯ ಯಂತ್ರವನ್ನ ಸ್ಥಾಪನೆ ಮಾಡಬೇಕು, ಅದರ ವಿಧಿವಿಧಾನ ಏನು ಅಂತ ವಿಧಿವತ್ತಾಗಿ ತಿಳಿಸ್ಕೊಟ್ಟಿದ್ದೀರಾ.